ಗಾಯ್ಸ್, ವೆಲ್ಕಮ್ ಟು ನಮಸ್ತೆ ಬ್ರೋ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದುಬಿಟ್ಟು ನಿಮ್ಗೆ ಯಾರಾದರೂ ಕಾಲ್ ಮಾಡಿದಾಗ ಅವರು ಕಾಲ್ ಮಾಡಿರುವ ಕಾಲರ್ ಐ ಡಿನ ಅನೌನ್ಸ್ ಮಾಡೋ ಥರ ನಿಮ್ಮ ಫೋನಲ್ಲಿ ಆಟೋಮೆಟಿಕ್ಕಾಗಿ ಯಾರಾದರೂ ನಿಮಗೆ ಕಾಲ್ ಮಾಡಿದಾಗ ಅವರ ಕಾಲರ್ ಐ ಡಿನ ಅಥವಾ ಹೆಸರನ್ನು ಅನೌನ್ಸ್ ಮಾಡೋ ಥರ ಹೇಗೆ ಸೆಟ್ಟಿಂಗ್ಸ್ನ ಆನ್ ಮಾಡ್ಬೋದು ಎಂಬುದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನು ಅನೇಬಲ್ ಮಾಡ್ಕೋಬೇಕಂತಂದರೆ ಮೊದಲಿಗೆ ನೀವು ಟ್ರೂ ಕಾಲರ್ನ ಓಪನ್ ಮಾಡ್ಕೋಬೇಕು. ಇಲ್ಲಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಕಾಲ್ಸ್ ಅಂತಿದೆಯಲ್ಲ, ಕಾಲ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು ನಿಮಗೆ ತುಂಬ ಫೀಚರ್ಸ್ಗಳು ಕಾಣ್ತಾ ಇದ್ದಾವೆ. ಇದರಲ್ಲಿ ನೀವು ಅನೌನ್ಸ್ ಫೋನ್ ಕಾಲ್ಸ್ ಅಂತಿದೆಯಲ್ಲ, ಈ ಸೆಟ್ಟಿಂಗ್ಸ್ನ ಆನ್ ಮಾಡ್ಕೊಳ್ಳಿ. ಅದಾದಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಆಲ್ವೇಸ್ ಅನ್ನೋದ್ರ ಮೇಲೆ ಟಿಕ್ ಮಾಡ್ಕೊಳ್ಳಿ. ಸಿಸ್ಟಮ್ ವಾಯ್ಸ್ ಇದೆಯಲ್ಲ, ವಾಯ್ಸ್ ಸೆಟ್ಟಿಂಗ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನೋಡ್ಬೋದು ಇಲ್ಲಿ ಲ್ಯಾಂಗ್ವೇಜ್ ಅಂತಿದೆ. ನಿಮಗೆ ಯಾವ ಲ್ಯಾಂಗ್ವೇಜ್ನಲ್ಲಿ ಕಾಲರ್ ಐ ಡಿನ ಅನೌನ್ಸ್ ಮಾಡಬೇಕು ಆ ಲ್ಯಾಂಗ್ವೇಜ್ನ ನೀವು ಟಿಕ್ ಮಾಡ್ಕೊಳ್ಳಿ. ಅದಾದಮೇಲೆ ಇಲ್ಲಿ ತಳಗೆ ಪಿಂಚ್ ಅಂತಿದೆ. ಇದೇನಂತ ಅಂತಂದರೆ ನಿಮಗೆ ಯಾವ ಥರ ಸೌಂಡ್ ಬೇಕು ಇಲ್ಲಿ ನೋಡ್ಬೋದು. ನಾನು ಪ್ಲೇ ಮಾಡ್ತೀನಿ. ಕನ್ನಡದಲ್ಲಿ ಭಾಷಣ ಸಂಶ್ಲೇಷಣೆಯ ಒಂದು ಉದಾಹರಣೆ ಇದು. ಈ ಥರ ನಾರ್ಮಲ್ ಆಗಿ ಇಟ್ಕೊಂಡು ಬಿಟ್ಟರೆ ನಿಮಗೆ ಯಾರಾದರೂ ಕರೆ ಬಂದಾಗ ಆರಾಮಾಗಿ ಅವರ ಕಾಲರ್ ಐ ಡಿ ಕ್ಲಿಯರಾಗಿ ಕೇಳಿಸುತ್ತೆ. ನೀವೇನಾದರೂ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಅದು ಸರಿಯಾಗಿ ಕೇಳಿಸೋದಿಲ್ಲ. ಸ್ಪೀಡಾಗಿ ಆದರೂ ಪಿಂಚ್ ಮಾಡುತ್ತೆ, ಆದರೆ ಸೊಕಾಸಾಗಿ ಆದರೂ ಸ್ಪಿಂಚ್ ಮಾಡುತ್ತೆ. ಈ ಥರ ನಾರ್ಮಲ್ ಇಟ್ಕೊಂಡ್ರೆ ಅದು ಕರೆಕ್ಟಾಗಿ ಕೇಳುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್, ನೀವು ಇಷ್ಟು ಮಾಡಿದ್ರೆ ನಿಮ್ಗೆ ಯಾರಾದರೂ ಕರೆ ಮಾಡಲಿ ಅವ್ರ ಕಾಲರ್ ಐ ಡಿನ ಅನೌನ್ಸ್ ಮಾಡುತ್ತೆ. ಈ ವಿಡಿಯೋ ನಿಮಗೇನಾದರೂ ಹೆಲ್ಪ್ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನೀವು ಕೂಡ ಲೈಕ್ಸ್ ಕಮೆಂಟ್ಸ್ ಕೂಡ ಹಾಕಿ. ಅದಾದಮೇಲೆ ಇದೇ ಥರ ಹೊಸ ವಿಡಿಯೋಗಳನ್ನು ಹಾಕ್ತಾನೇ ಇರ್ತೀನಿ. ಇನ್ನೂ ಕೂಡ ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್.